ಇತ್ತು ಸರ್. ಅಂದರೆ ಹೋಪ್ಸೇ ಇರಲಿಲ್ಲ, ಹೊರಗಡೆ ಕೂತ್ಕೊಂಡಿದ್ದೆ. ಖುಷಿ ಆಯಿತು, ಇಷ್ಟೊಂದು ಬಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಟ್ಲೀಸ್ಟ್ ಒಂದು 500 ಇಲ್ಲ 300 ಇದಾದರೂ ಬರಲಿ ಅಂದ್ಕೊಂಡಿದ್ದೆ. HSG ತುಂಬ ಖುಷಿ ಆಯಿತು ಸರ್. ತುಂಬ ಅಂದರೆ ತುಂಬ 7 ಇಯರ್ಸ್ ಆಯಿತು. ಆಮೇಲೆ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು ಇಲ್ಲಿಗೆ. ಅಂದರೆ ಅಂದ್ರೂ ಇವಾಗ ಸುಮ್ಮನೆ ಫೈನಾನ್ಷಿಯಲಿ ತೊಂದರೆ ಇತ್ತು ಅಂದ್ರೂ ಲಾಸ್ಟ್ ಟೈಮ್ ಇದು ಮಾಡೋದ ಅಂತ ಬಂದು ನಿಮ್ಮ ಇದರಿಂದ ಒಳ್ಳೇದಾಯ್ತು. ತುಂಬ ಖುಷಿ ಆಗ್ತಾಯಿತ್ತು. ತುಂಬ ವ್ಯಾಲ್ಯೂ, ತುಂಬ ರಿವ್ಯೂಸು ಒಂದೇ ಬಂದಿತ್ತು. ಅದು ಬರೋವಾಗ ಅದು ಗ್ಯಾರಂಟಿನೂ ಅಂತ ಅಂದ್ಕೊಂಡಿರಲಿಲ್ಲ. ಏಜ್ ಎಷ್ಟು? 33 ಸರ್. 33. 32 ಕಂಪ್ಲೀಟ್, 33 ಇದೆ. ಯೂನಿಕಾರ್ನೇಟ್ ಅಂತ ಕರ್ನಾಟಕ ಸಮಸ್ಯೆ ಇತ್ತು, ಅದೊಂದು ಭಯ ಇತ್ತು ಏನಾಗುತ್ತೆ ಇಲ್ಲ ಅಂತ. ಅಂದರೆ ತುಂಬ ಖುಷಿ ಆಯಿತು ಸರ್, ಇಷ್ಟೊಂದು ವ್ಯಾಲ್ಯೂ ಬಂದಿರೋದು ನೋಡಿ. ಇವರಿಗೆ ಯೂನಿಕಾರ್ನೇಟ್ ಯುಟ್ರಸ್ ಅಂತ ಒಂದು ಕಂಡೀಷನ್. ಯೂನಿಕಾರ್ನೇಟ್ ಅಂದರೆ ಗರ್ಭಾಶಯ ಬರೀ ಒಂದು ಪೀಸ್ ಮಾತ್ರ ಡೆವಲಪ್ ಆಗುತ್ತೆ, ಎರಡನೇ ಡೆವಲಪ್ ಆಗಿರೋದಿಲ್ಲ. ಅಂದರೆ ಗರ್ಭಾಶಯದ ಒಂದು ಪಾರ್ಟ್ ಮಾತ್ರ ಯೂನಿಕಾರ್ನೇಟ್ ಅಂತ. ಯೂನಿಕಾರ್ನೇಟ್ ಅಂದರೆ ಒಂದೇ ಕಡೆ ಗರ್ಭಾಶಯ ಡೆವಲಪ್ ಆಗಿ ಹುಟ್ಟಿನಿಂದ ಇರೋ ಒಂದು ತೊಂದರೆ ಇದು. ಸೊ ಒಂದೇ ಕಡೆ ಡೆವಲಪ್ ಆಗಿತ್ತು. ಅದರಲ್ಲೇ ಕೂಡ ಅವರು ಮದುವೆ ಎಷ್ಟು ವರ್ಷ ಟ್ರೈ ಮಾಡಿದ್ರು ಕೂಡ ಸಕ್ಸಸ್ ಆಗಿರಲಿಲ್ಲ. ಸೊ ನಾವು ಫಸ್ಟ್ ಅಟೆಂಪ್ಟಲ್ಲಿ ಇವತ್ತು ಪ್ರೆಗ್ನೆಂಟ್ ಆಗಿದ್ದಾರೆ. ಅವರು ಅರ್ಧ ಗರ್ಭಕೋಶ ಇದ್ದಿದ್ದನ್ನು ಸ್ವಲ್ಪ ನಾವು ಅಗಲ ಮಾಡಿ ಅದರಲ್ಲೇ ನಾವು ಭ್ರೂಣ ಹಾಕಿ ಇವತ್ತು ಪ್ರೆಗ್ನೆಂಟ್ ಆಗಿದ್ದಾರೆ. ಅದು ಸಂತೋಷ ನಮ್ಮ ಜೊತೆ ಹಂಚುವಂತ ಇದೆ.